ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋಕ್ ಮುಂಚೆ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. SSLC ವಿಜ್ಞಾನ ಪರೀಕ್ಷೆ ಹತ್ರ ಬರ್ತಾ ಇದೆ ಅಲ್ವಾ? ಹಾಗಾದ್ರೆ ಬನ್ನಿ, ಕೆಲವು ತುಂಬಾನೇ ಮುಖ್ಯವಾದ ಕಾನ್ಸೆಪ್ಟ್ಸ್ ಅನ್ನ ಒಟ್ಟಿಗೆ ವೇಗವಾಗಿ ಒಮ್ಮೆ ನೋಡ್ಕೊಂಡ್ ಬರೋಣ. ನಮ್ಮ ತಯಾರಿಯನ್ನ ಶುರು ಮಾಡೋಕ್ ಮುಂಚೆ ಒಂದು ಸಣ್ಣ ಸ್ಫೂರ್ತಿ ಬೇಕಲ್ವಾ? ಸ್ವಾಮಿ ವಿವೇಕಾನಂದರ ಈ ಮಾತುಗಳನ್ನೊಮ್ಮೆ ಕೇಳಿ. ಏಳಿ, ಎದ್ದೇಳಿ ಮತ್ತು ಗುರಿ ತಲುಪುವರೆಗೂ ನಿಲ್ಲಬೇಡಿ. ಈ ಮಾತುಗಳು ನಮ್ಮಲ್ಲಿ ಒಂದು ಹೊಸ ಹುರುಪನ್ನ ತುಂಬಲಿ. ಸರಿ, ಇವತ್ತು ನಾವು ಯಾವೆಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ಮೊದಲಿಗೆ ಬೆಳಕಿನ ಬಗ್ಗೆ, ಆಮೇಲೆ ರಸಾಯನಶಾಸ್ತ್ರದ ಕೆಲವು ಮುಖ್ಯ ವಿಷಯಗಳು, ನಂತರ ಜೀವಶಾಸ್ತ್ರದ ಒಂದು ಅದ್ಭುತ ಪ್ರಕ್ರಿಯೆ, ಕೊನೆಗೆ ಎಲ್ಲವನ್ನೂ ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಮೊದಲನೇ ವಿಷಯಕ್ಕೆ ಬರೋಣ. ಬೆಳಕಿನ ಬೆಡಗು. ಇದು ಫಿಸಿಕ್ಸ್ನ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ನಮ್ಮ ಸುತ್ತಮುತ್ತಲಿನ ಪ್ರಪಂಚ ನಮಗೆ ಕಾಣಿಸೋದೇ ಇದರ ಆಟದಿಂದ. ಇದನ್ನ ಸಾಮಾನ್ಯವಾಗಿ ಎಲ್ಲರೂ ಗಮನಿಸಿರ್ತಾರೆ, ಹೌದಾನೆ? ಒಂದು ಗ್ಲಾಸ್ ನೀರಲ್ಲಿ ಪೆನ್ಸಿಲ್ ಇಟ್ಟಾಗ ಅದು ನೀರು ಮತ್ತು ಗಾಳಿ ಸೇರುವ ಜಾಗದಲ್ಲಿ ಮುರಿದ ಹಾಗೆ ಅಥವಾ ಬಾಗಿದ ಹಾಗೆ ಕಾಣಿಸುತ್ತೆ. ಅರೆ, ಹೀಗ್ಯಾಕಾಗತ್ತೆ? ಇದರ ಹಿಂದಿನ ವಿಜ್ಞಾನ ಏನು ಅಂತ ಯೋಚನೆ ಮಾಡೋಣ ಬನ್ನಿ. ಇದಕ್ಕೆ ಉತ್ತರ ತುಂಬಾನೇ ಸಿಂಪಲ್. ಅದನ್ನ ಬೆಳಕಿನ ವಕ್ರೀಭವನ ಅಂತ ಕರೀತಾರೆ. ಅಂದ್ರೆ ಬೆಳಕಿನ ಕಿರಣ ಒಂದು ಮಾಧ್ಯಮದಿಂದ, ಉದಾಹರಣೆಗೆ ಗಾಳಿಯಿಂದ, ಇನ್ನೊಂದು ಮಾಧ್ಯಮಕ್ಕೆ ಅಂದ್ರೆ ನೀರಿಗೆ ಹೋದಾಗ ಅದರ ವೇಗ ಬದಲಾಗಿ ಸ್ವಲ್ಪ ಬಾಗುತ್ತೆ. ಹೀಗೆ ಬಾಗೋದ್ರಿಂದಾನೇ ನಮಗೆ ಪೆನ್ಸಿಲ್ ಮುರಿದ ಹಾಗೆ ಕಾಣೋದು. ಸರಿ, ಈ ವಕ್ರೀಭವನ ಅನ್ನೋ ತತ್ವ ಬರೀ ಪೆನ್ಸಿಲ್ ಬಗ್ಗಿದಾಗೆ ಕಾಣೋಕೆ ಮಾತ್ರನಾ? ಖಂಡಿತ ಇಲ್ಲ. ನಮ್ಮ ಕಣ್ಣರಕ, ಕ್ಯಾಮೆರಾ, ಮೈಕ್ರೋಸ್ಕೋಪ್ ಇವೆಲ್ಲದರಲ್ಲೂ ಇರೋ ಲೆನ್ಸ್ ಅಥವಾ ಮಸೂರಗಳು ಇದೇ ತತ್ವವನ್ನ ಬಳಸಿ ಕೆಲಸ ಮಾಡ್ತವೆ. ಹಾಗಾದ್ರೆ ಬನ್ನಿ, ಒಂದು ಪೀನ ಮಸೂರ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಹೇಗೆ ಇಮೇಜನ್ನ ರೂಪಿಸುತ್ತೆ ಅಂತ ನೋಡೋಣ. ಈ ಚಿತ್ರವನ್ನೊಮ್ಮೆ ನೋಡಿ. ಇಲ್ಲಿ ಒಂದು ವಸ್ತುವನ್ನ F1 ಮತ್ತು 2F1 ಮಧ್ಯ ಇಟ್ಟಿದ್ದಾರೆ. ಅದರಿಂದ ಹೊರಟ ಬೆಳಕಿನ ಕಿರಣಗಳು ಪೀನ ಮಸೂರದ ಮೂಲಕ ಹೋದಾಗ ವಕ್ರೀಭವನಗೊಂಡು, ಅಂದ್ರೆ ಬಗ್ಗಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಸೇರಿಕೊಳ್ತವೆ. ಹಾಗಾದ್ರೆ ಇದರ ಪರಿಣಾಮ ಏನು? ಈ ಟೇಬಲ್ ನೋಡಿದ್ರೆ ಸುಲಭವಾಗಿ ಅರ್ಥ ಆಗತ್ತೆ. ವಸ್ತುವನ್ನ F1 ಮತ್ತು 2F1 ನಡುವೆ ಇಟ್ಟಾಗ ಸಿಗುವ ಪ್ರತಿಬಿಂಬ 2F2ಗಿಂತ ದೂರದಲ್ಲಿ ಉಂಟಾಗತ್ತೆ. ಅಷ್ಟೇ ಅಲ್ಲ, ಅದು ವಸ್ತುವಿಗಿಂತ ದೊಡ್ಡದಾಗಿ ಮತ್ತೆ ನೈಜ ಹಾಗೂ ತಲೆಕೆಳಗಾಗಿ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳೋದು ಪರೀಕ್ಷೆಗೆ ತುಂಬಾ ಮುಖ್ಯ. ಸರಿ, ಫಿಸಿಕ್ಸ್ನಿಂದ ಈಗ ಕೆಮಿಸ್ಟ್ರಿಯ ಕೆಲವು ರಹಸ್ಯಗಳನ್ನು ನೋಡೋಣ. ನಮ್ಮ ಸುತ್ತಮುತ್ತ ನಡೆಯೋ ಎಷ್ಟೊಂದು ಬದಲಾವಣೆಗಳಿಗೆ ಈ ರಾಸಾಯನಿಕ ಕ್ರಿಯೆಗಳೇ ಕಾರಣ. ಪರಿಸರಕ್ಕೆ ಸಂಬಂಧಪಟ್ಟ ಒಂದು ಬಹುಮುಖ್ಯವಾದ ವಿಷಯ, ಅದೇ ಆಮ್ಲ ಮಳೆ ಅಂದ್ರೆ ಆಸಿಡ್ ರೈನ್. ಇದರ ಬಗ್ಗೆ ಎಲ್ಲರೂ ಕೇಳಿರ್ತಾರೆ, ಆದ್ರೆ ಅದು ಅಂದ್ರೆ ನಿಖರವಾಗಿ ಏನು? ಅದು ಹೇಗುಂಟಾಗುತ್ತೆ? ಸರಳವಾಗಿ ಹೇಳೋದಾದ್ರೆ, ಯಾವಾಗ ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆಗುತ್ತೋ ಅದನ್ನೇ ನಾವು ಆಮ್ಲ ಮಳೆ ಅಂತ ಕರೆಯೋದು. ಇದಕ್ಕೆ ಮುಖ್ಯ ಕಾರಣ ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ನೀರಿನ ಜೊತೆ ಸೇರಿ ಕಾರ್ಬೋನಿಕ್ ಆಸಿಡ್ವನ್ನ ಉಂಟು ಮಾಡೋದು. ಆಮ್ಲಗಳ ಬಗ್ಗೆ ಮಾತಾಡಿದ್ವಿ. ಹಾಗೆಯೇ ಇನ್ನೊಂದು ಪ್ರಮುಖ ರಾಸಾಯನಿಕವನ್ನು ನೆನ್ಪಿಟ್ಕೊಳ್ಬೇಕು, ಅದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದರ ಫಾರ್ಮುಲಾ NaHCO3. ಇದನ್ನ ಸಾಮಾನ್ಯವಾಗಿ ಅಡಿಗೆ ಸೋಡಾ ಅಂತಾನೂ ಕರಿತೀವಿ. ಕೆಮಿಸ್ಟ್ರಿ ಆಯ್ತು. ಈಗ ನಮ್ಮ ದೇಹದ ಒಳಗಿನ ಒಂದು ಅದ್ಭುತ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಜೀವದ ಸಂವಹನ, ಅಂದರೆ ನಮ್ಮ ನರಮಂಡಲ ಅಥವಾ ನರ್ವಸ್ ಸಿಸ್ಟಮ್. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಏನಾದ್ರೂ ಬಿಸಿಯಾದ ವಸ್ತುವನ್ನ ಮುಟ್ಟಿದ ತಕ್ಷಣ ಯೋಚನೆ ಮಾಡೋಕ್ಕೂ ಮುಂಚೆ ಕೈಯನ್ನ ಹಿಂದೆ ತಗೋತೀವಿ ಅಲ್ವಾ? ಇಷ್ಟು ಸ್ಪೀಡಾಗಿ ಈ ಸಂದೇಶ ಮೆದುಳಿಗೆ ಹೋಗಿ ವಾಪಸ್ ಬರೋದು ಹೇಗೆ ಸಾಧ್ಯ? ಈ ಇಡೀ ಪ್ರಕ್ರಿಯೆ ಒಂದು ಹೈ ಸ್ಪೀಡ್ ಮೆಸೇಜ್ ಇದ್ದ ಹಾಗೆ. ಮೊದಲನೇ ಹಂತದಲ್ಲಿ ಡೆಂಡ್ರಾಯ್ಡ್ಗಳು ಮಾಹಿತಿಯನ್ನ ತಗೊಳ್ಳುತ್ತೆ. ಆಮೇಲೆ ಈ ಮಾಹಿತಿ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಬದಲಾಗಿ ಆಕ್ಸಾನ್ ಅನ್ನೋ ಉದ್ದನೆ ದಾರಿಯಲ್ಲಿ ವೇಗವಾಗಿ ಸಾಗತ್ತೆ. ಕೊನೆಗೆ ಸೈನಾಪ್ಸ್ ಅನ್ನೋ ಜಾಗವನ್ನ ದಾಟಿ ಮುಂದಿನ ನರಕೋಶಕ್ಕೆ ಸಂದೇಶ ಪಾಸ್ ಆಗತ್ತೆ. ಇದೆಲ್ಲ ನಡೆಯೋದು 1 ಸೆಕೆಂಡಿಗಿಂತ ಕಡಿಮೆ ಸಮಯದಲ್ಲಿ. ಸರಿ, ಇಷ್ಟೊತ್ತು ನಾವು ನೋಡಿದ ಎಲ್ಲ ಪ್ರಮುಖ ಅಂಶಗಳನ್ನ ಒಂದೇ ಸಾರಿ ಫಟಾಫಟ್ ಅಂತ ನೆನಪು ಮಾಡ್ಕೊಳ್ಳೋಣ. ಇದು ಕೊನೆ ಕ್ಷಣದ ರಿವಿಷನ್ಗೆ ಸಹಾಯ ಮಾಡತ್ತೆ. 4 ಮುಖ್ಯ ಪಾಯಿಂಟ್ಸ್. ಮೊದಲನೆಯದಾಗಿ ಬೆಳಕಿನ ವಕ್ರೀಭವನ, ಎರಡನೆಯದು ಪೀನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಗುಣಗಳು, ಮೂರನೆಯದು ಆಮ್ಲಮಳೆ ಅಂದ್ರೆ pH 5.6ಗಿಂತ ಕಡಿಮೆ ಇರೋದು,
ಮತ್ತು 4ನೆಯದು, ನರಾವೇಗಗಳು ನಮ್ಮ ದೇಹದಲ್ಲಿ ವಿದ್ಯುತ್ ಸಂಕೇತಗಳಾಗಿ ಕೆಲಸ ಮಾಡ್ತವೆ. ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ. ಒಂದು ಪುಟ್ಟ ನರವೇಗ ಇಷ್ಟೊಂದು ಸಂಕೀರ್ಣ ಸಂದೇಶವನ್ನ ಸಾಗಿಸೋದಾದ್ರೆ ನಮ್ಮ ಕಣ್ಣಿಗೆ ಕಾಣದ, ನಮಗೆ ಗೊತ್ತಿಲ್ಲದ ಎಷ್ಟೊಂದು ವೈಜ್ಞಾನಿಕ ತತ್ವಗಳು ಈ ಕ್ಷಣದಲ್ಲಿ ನಮ್ಮ ಸುತ್ತಮುತ್ತ ಕೆಲಸ ಮಾಡ್ತಿರಬಹುದು ಅಲ್ಲ? ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ. ವಿಜ್ಞಾನ ಅಂದ್ರೇನೆ ಕುತೂಹಲ. ಪರೀಕ್ಷೆಗೆ ಎಲ್ಲರಿಗೂ ಶುಭವಾಗಲಿ.